ವೀಕ್ಷಕರೇ, ಬರುವಂತಹ ಏಪ್ರಿಲ್ 19ನೇ ತಾರೀಕು ಭಾನುವಾರ ಬಸವ ಜಯಂತಿ ಬಂದಿದೆ. ಈ ಬಸವ ಜಯಂತಿ ಹಬ್ಬದ ದಿವಸ ನಾನು ಹೇಳುವಂತ ರೆಮಿಡಿ ನೀವು ಮನೆಯಲ್ಲಿ ಮಾಡಿದ್ದೆ ಆದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಲೈಫ್ ಅನ್ನೋದು ನೀವು ಚೇಂಜ್ ಮಾಡಬಹುದು. ಕಂಕಣ ಭಾಗ್ಯ ಕೂಡ ಅತಿ ಶೀಘ್ರದಲ್ಲಿ ಕೂಡಿ ಬರ್ತದೆ. ಅಥವಾ ಸಂತಾನ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಅಭಿವೃದ್ಧಿ ಆಗಿರ್ಬೋದು, ಒಟ್ಟಿನಲ್ಲಿ ನಿಮ್ಮ ಲೈಫ್ ಅನ್ನೋದು ಒಂದು ರೀತಿಯಲ್ಲಿ ಚೇಂಜ್ ಮಾಡಬಹುದು, ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಸಾಂಸ್ಕೃತಿಕ ಪ್ರಕಾರದಲ್ಲಿ ನೋಡಿರುವ ಹೊಸ ವರ್ಷದಲ್ಲಿ ಹೊಸ ರೂಪ ಅನ್ನೋದು ನೀವು ಕಾಣ್ಕೋಬಹುದು. ಏನಪ್ಪಾ ರೆಮಿಡಿ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಒಂದು ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿ ಅದರ ಕೆಳಗಡೆ ಮೊದಲಿಗೆ ರಂಗೋಲಿಯನ್ನು ಬಿಡಬೇಕಾಗ್ತದೆ. ಅದರ ಮೇಲೆ ಒಂದು ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿ 5 ಶುಕ್ರವಾರ ದಿನ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ಪ್ರತಿನಿತ್ಯ ಮುಂಜಾನೆ 6 ಗಂಟೆ ಒಳಭಾಗದಲ್ಲಿ ಇದಕ್ಕೆ ಪೂಜೆಯನ್ನು ಸಲ್ಲಿಸಬೇಕಾಗ್ತದೆ. ಇದನ್ನ ಶುಕ್ರವಾರ ದಿನ 5 ಶುಕ್ರವಾರ ನೀವು ಪೂಜೆಯನ್ನು ಸಲ್ಲಿಸಿ 6ನೇ ಶುಕ್ರವಾರ ನಿಮ್ಮ ಮನೆಯ ಹತ್ತಿರದಲ್ಲಿರುವಂತ 5 ಮುತ್ತೈದೆಯರನ್ನು ಕರೆದುಕೊಂಡು ಬಂದು ಅವರಿಗೆ ಪಾದ ಪೂಜೆಗಳನ್ನು ಮಾಡಿ ಅವರಿಗೆ ಊಟೋಪಚಾರವನ್ನು ಮಾಡಿ ಕಾಣಿಕೆಯನ್ನು ಕೊಟ್ಟು ಅವರಿಗೆ ಸಂತೋಷ ಪಡಿಸಿದ್ದಲ್ಲಿ 100% ಇದರ ರಿಸಲ್ಟ್ ನೀವು ಕೇವಲ 21 ದಿವಸಗಳಲ್ಲಿ ಕಾಣ್ತೀರಾ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ಕೆಳಗೆ ಕಾಣ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ನಮಸ್ಕಾರ.